ಹಾಂ ಇವಾಗ ಚಾರ್ಜ್ ಆಯ್ತಾ ಇವಾಗ ಅದು ಇವಾಗ ಕರೆಂಟ್ ಬಂತು ಅವ್ರಿಗೆ ಬಂತು ಅಲ್ಲಿರೋರು ಕೇಳಿ ಯಾರಿಗಾದ್ರು ಅಲ್ಲಲ್ಲ ಜಾರ್ಜ್ ಫಾರಮ್ ಹೌಸ್ಗೆ ಇವಾಗ ಕರೆಂಟ್ ಬಂದಿದೆಯಾ ಸರಿ ಓ ಸರ್ ಇದೇನಾ ಕಟ್ಟಾಗಿದೆ ಇದು ವೈರು ಸರ್ ಈಗ ಎಷ್ಟು ಗಂಟೆಗೆ ಕರೆಂಟ್ ಹೋಗುತ್ತೆ ಸರ್ ಸರ್ ನೈಟ್ 10 ಗಂಟೆಗೆ ಟ್ರಬಲ್ ಬಂದಿದೆ ಸರ್ ಈ ಬಿಟ್ ಫಾಲ್ಟು ನಮ್ಮಲ್ಲಿ ಸ್ಟಾಫು ಕಡಿಮೆ ವೆಹಿಕಲ್ ಇಲ್ಲ ನಾವು ನಡ್ಕೊಂಡೇ ಹೋಗ್ಬೇಕು ನಡ್ಕೊಂಡೇ ಬಂದು ಇಲ್ಲಿ ಕೆಲಸ ಮಾಡಬೇಕು ಆಫೀಸಿಂದ ಒಂದು 10 ಕಿಲೋಮೀಟ್ರು ಡಿಸ್ಟೆನ್ಸ್ ಐತೆ ಇಲ್ಲಿ ನಮ್ಮ ಆಫೀಸಿಂದ ಬಟ್ ಈ ಕತ್ಲಲ್ಲಿ ಬಂದ್ರೂ ನಮ್ಗೆ ವೆಹಿಕಲ್ ಇಲ್ಲ ವೆಹಿಕಲ್ ಇತ್ತು ಅದೇನೋ ಏಜೆನ್ಸಿ ಕ್ಯಾನ್ಸಲ್ ಆಗಿ ವೆಹಿಕಲ್ ತೊಗೊಂಡಿದ್ದೀವಿ 1 ತಿಂಗಳು ಮುಂಚೆನೇ ನಮ್ಮ ಸಾಹೇಬ್ರು ಹೇಳಿದರು ಈ ಥರ ವೆಹಿಕಲ್ ಇದಾಗಿದೆ ಅವ್ರದ್ದು ಅವಧಿ ಮುಗಿದಿದೆ ನೀವು ವೆಹಿಕಲ್ ಕೊಡಿ ಅಂತ ಅವರು ವೆಹಿಕಲ್ಲು ಅವರು ಏಜೆನ್ಸಿಯನ್ನು ಬರಲಿಲ್ಲ ಕೊಡ್ತೀನಿ ಏಜೆನ್ಸಿಯನ್ನು ಕೊಡಲಿಲ್ಲ ಈ ಕತ್ಲೆನಲ್ಲಿ ನಾವು ಈಗ ನೋಡಿ ಹಾವುಗಳು ಹೆಂಗಿದೆ ಇದು ನೋಡಿ ನೀವೇ ತುಂಬ ಕಷ್ಟ ಇದೆ ನಾವು ನಡ್ಕೊಂಡೋಗಿ ಲೈನ್ ಮೆನ್ ಸಿಬ್ಬಂದಿ ತುಂಬ ಕೊರತೆ ಇದೆ ಇರೋರೊಬ್ಬರು ಇವ್ರ ಕೈಲಿ ನಾವು ಬೆಳಿಗ್ಗೆ ಬಂದು ಅಟೆಂಡ್ ಮಾಡಿ ಈಗ ಬೆಳಿಗ್ಗೆ ಇನ್ನೊಬ್ಬರು ಕರ್ಕೊಬಂದು ಅಟೆಂಡ್ ಮಾಡ್ತಾಯಿದ್ವಿ ನೈಟು ಇನ್ನೊಬ್ರು ಸಿಗ್ತಾ ಇದ್ದು ಅವರು ಅಟೆಂಡ್ ಮಾಡಿ ನೈಟಲ್ಲಿ ಇದ್ದಲ್ಲ ಅವ್ರಿಗೂ ರೆಸ್ಟ್ ಮಾಡ್ತಾಯಿದ್ರು ಈಗ ನಾನು ಬೆಳಿಗ್ಗೆ ಬಂದಿದ್ದೀನಿ ಈಗೆಲ್ಲ ಅಟೆಂಡ್ ಮಾಡ್ತೀವಿ ಕಂಪ್ಲೀಟ್ ಪವರ್ ಸಪ್ಲೈ ಕೊಟ್ಟಿದ್ದೀವಿ ಅಲ್ಲ ಇವಾಗ ಸಿ ಎಮ್ ಅವರು ಪವರ್ ಮಿನಿಸ್ಟ್ರು ಎಲ್ಲ ಇದ್ದಾರೆ ಹೌದು ಸರ್ ಕೊಟ್ಟಿದ್ದೀವಿ ಸರ್ ಸಪ್ಲೈ ಕೊಟ್ಟಿದ್ದೀವಿ ಅಲ್ಲ ಇದ್ರೂ ರಾತ್ರಿ ಎಲ್ಲ ಕರೆಂಟ್ ಇಲ್ಲ ಸರ್ ಕೊಟ್ಟಿದ್ದೀವಿ ನಾನು ನೈಟ್ ಇರಲಿಲ್ಲ ಡೇ ಬಂದಿದ್ದೆ ನಾನು ಇವಾಗ ಡೇ ಸರಿ ಇವಾಗ ರಾತ್ರಿ 10 ಗಂಟೆಗೆ ನೀವು ಹೇಳ್ದಂಗೆ ಕರೆಂಟ್ ಹೋಗಿತ್ತು ಈಗ ಎಷ್ಟು ಟೈಮು 10 ಆಯಿತು 10 ಗಂಟೆ ಆಯಿತು 10 ಗಂಟೆ ಇವಾಗ ಟೈಮು ಇದುವರೆಗೂ ಕರೆಂಟ್ ಇಲ್ಲ ಈಗ ರಾಜ್ಯದ ಮುಖ್ಯಮಂತ್ರಿ ಬಂದಿದ್ದಾರೆ ಪವರ್ ಮಿನಿಸ್ಟರ್ ಬಂದಿದ್ದಾರೆ ಯಾಕೆ ಇಷ್ಟೊಂದು ಇದಾಯಿತು ಅಂತ ಇಲ್ಲ ಸರ್ ನಮ್ಮ ಸಿಬ್ಬಂದಿ ಕೊರತೆಯಿಂದ ತೊಂದರೆ ಆಗಿದೆ ದಯಮಾಡಿ ಇದನ್ನು ಅಟೆಂಡ್ ಮಾಡ್ತೀವಿ ಸರ್ ಇನ್ನು ಮುಂದೆ ಹಂಗೆ ಆಗ್ದಂಗೆ ನೋಡ್ತೀವಿ ನಿಮ್ಮ ಹೆಸರು